ಹೆಲೋ ಎವ್ರಿವನ್. ನೋಡಿ, ಇವಾಗ ಫಸ್ಟ್ ಆಫ್ ಆಲ್ ನಾವು ಡೊಮೇನ್ನ ಹುಡುಕೋದು ಹೇಗೆ ಅಂತ ನೋಡಿದ್ದೇವೆ. ಇವಾಗ ರೇಂಜ್ ನೋಡೋಣ. ಹೌ ಟು ಫೈಂಡ್ ರೇಂಜ್ ಅಂತ ಹೇಳಿದರೆ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಆರ್ ವೈ. ಸ್ಟಾರ್ಟ್ ವಿತ್ ಅ ನೋನ್ ಫಂಕ್ಷನ್. ಇದೊಂದು ಬೆಸ್ಟ್ ಅಂದರೆ ನೋನ್ ಫಂಕ್ಷನ್ ಅಂತ ಹೇಳಿದರೆ ನಿಮಗೆ ಏನು ಗೊತ್ತಿದೆ ಅದರಿಂದ ಸ್ಟಾರ್ಟ್ ಮಾಡಬೇಕು. ಇವಾಗ ಕೆಲವೊಮ್ಮೆ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಇದೆ ಆ್ಯಂಡ್ ಎಕ್ಸ್ ಬಿಲಾಂಗ್ಸ್ ಟು ಆರ್. ಇವಾಗ ಡೊಮೇನ್ ಅಂತರೂ ಆರಿಂದ ಎಕ್ಸಿಂದ ಬರುತ್ತೆ, ಸೊ ಆ ಡೊಮೇನ್ ಈಕ್ವಲ್ಸ್ ಟು ಆರ್ ಆಗಿಬಿಡುತ್ತೆ. ಅದ್ರ ರೇಂಜ್ ಹೇಗೆ ಹುಡ್ಕೋದಂದರೆ, ಯಾವಾಗೂ ನೆನ್ಪಿಟ್ಟರೆ ಎಫ್ ಆಫ್ ಎಕ್ಸ್ ನಿಮ್ಗೆ ಏನು ಕೊಡ್ತಾರಲ್ಲ ಎಕ್ಸ್ ಸ್ಕ್ವೇರ್ ಮೈನಸ್ 3. ನೋಡಿ, ಫಸ್ಟ್ ಆಫ್ ಆಲ್ ಎಕ್ಸ್ ಸ್ಕ್ವೇರ್ ಯಾವಾಗೂ ಐತಲ್ಲ ನೋನ್ ಇದೆ. ನೋನ್ ಅಂತ ಹೇಳಿದರೆ ಎಕ್ಸ್ ಸ್ಕ್ವೇರ್ ಯಾವಾಗೂ ನೆಗೆಟಿವ್ ಆಗಲ್ಲ. ಇಟ್ ಕಾಂಟ್ ಬಿ ನೆಗೆಟಿವ್. ಇಟ್ ಈಸ್ ಓನ್ಲಿ ಪಾಸಿಟಿವ್ ಆರ್ ಝೀರೋ. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಝೀರೋ. ಇದಾಯಿತಾ? ಇದಾದ ನಂತರ ಇವಾಗ ಎಕ್ಸ್ ಸ್ಕ್ವೇರ್ ಇದೆ, ನಮಗೇನು ಬೇಕಾಗಿದೆ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ನಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 3 ಇದೆ, ಸೊ ಮೈನಸ್ 3 ಇದ್ರೊಳಗೆ ಹಾಕಬೇಕಾಗುತ್ತೆ. ಸೊ ನಾನು ಒಂದು ಸೈಡ್ ಹಾಕೋಕ್ಕಾಗಲ್ಲ, ಎರಡು ಸೈಡ್ ಹಾಕಬೇಕಾಗುತ್ತೆ. ಇಂಬ್ಯಾಲೆನ್ಸ್ ಆಗುತ್ತೆ ಅಲ್ಲ ಒಂದು ಸೈಡ್ ಹಾಕಿದ ನಂತರ. ಇವಾಗ 3 + 3 ಇಸ್ ಗ್ರೇಟರ್ ದೆನ್ ಎಕ್ಸ್ ಪ್ಲಸ್ 3. ಇದೆರಡು ಸೈಡ್ ಪ್ಲಸ್ ಮಾಡಿದ್ದೆ ನಾನು. ಅದೇ ರೀತಿಯಲ್ಲಿ ಇಲ್ಲಿ ಎರಡು ಸೈಡ್ ಮೈನಸ್ ಮಾಡ್ತಿದ್ದೇನೆ. ಎಕ್ಸ್ ಸ್ಕ್ವೇರ್ ಮೈನಸ್ 3 ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಮೈನಸ್ 3. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 3 ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಮೈನಸ್ 3. ಇದಾಯಿತು ನಮ್ಮದು. ಇದಾಗಿದೆ ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ 3 ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಮೈನಸ್ 3. ಈಗ ಆದ ನಂತರ ನೆಕ್ಸ್ಟ್ ಏನು ಬರುತ್ತೆ, ಇದು ಎಫ್ ಆಫ್ ಎಕ್ಸ್ ಥರ ಇದೆ ನೋಡಿ. ಫಸ್ಟ್ ಆಫ್ ಆಲ್ ನಾವಿಲ್ಲಿ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ಪ್ರೂವ್ ಮಾಡಿದ್ದೇವೆ. ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 3 ಅಂತಿದೆಯಲ್ಲ, ಅದನ್ನೇ ನಾನು ಇಲ್ಲಿ ಬರ್ತಿದ್ದೇನೆ. ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಮೈನಸ್ 3. ಸೊ ಇದಾಗುತ್ತೆ ರೇಂಜ್. ಇದನ್ನೇನು ಬರಿಬೋದು, ವಾಪಸ್ ಹೀಗೆ ಬರಿಬೋದು, ಮೈನಸ್ 3 ವಾಯ್ನು ಅಂತೇಳಿ ಬರಿಬೋದು. ಯಾಕೆಂದರೆ ಇಲ್ಲಿ ವಾಯ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಅಂತ ಬರೆದಿದ್ದೇನೆ. ಸೊ ದೀಸ್ ಆರ್ ದ ಥಿಂಗ್ಸ್. ಇವಾಗ ರೇಂಜ್ ಅಂತ ಹೇಳಿದರೆ ನಾವು ನಂಬರ್ ಲೈನ್ನಲ್ಲಿ ಮೈನಸ್ 3, ಇಲ್ಲಿ ಮೈನಸ್ ಇನ್ಫಿನಿಟಿ, ಇಲ್ಲಿ ಪ್ಲಸ್ ಇನ್ಫಿನಿಟಿ. ಸೊ ನಂಬರ್ ಏನು ಮೈನಸ್ 3ಯಿಂದ ದೊಡ್ಡದಿದೆ ಅಂತೆ, ಈ ಸೈಡ್ ಇದೆ. ಇವಾಗ ಇಲ್ಲಿ ಈಕ್ವಲ್ ಇದೆ, ಸೊ ಅದಕ್ಕೋಸ್ಕರ ಇದನ್ನು ಡಾರ್ಕ್ ಆಗುತ್ತೆ. ಸೊ ಇದನ್ನು ನೆನ್ಪಿಟ್ರಿ, ಇದು ನಂಬರ್ ಲೈನ್ ಇದೆಯಲ್ಲ ಇದು ವರ್ಟಿಕಲ್ ಇದೆ, ಅಂದರೆ ವಾಯ್ ಎಕ್ಸಸ್ಸೇ ಇದು. ನೆವರ್ ಎವರ್ ಬಿಲೀವ್ ದ್ಯಾಟ್ ಇಟ್ ಈಸ್ ಅ ಎಕ್ಸ್ ಆ್ಯಕ್ಸಿಸ್, ಇಟ್ ಈಸ್ ಅ ವಾಯ್ ಆ್ಯಕ್ಸಿಸ್. ಆದರೆ ನಾನು ಹೀಗೆ ತೋರಿಸ್ಬೋದು. ಇಲ್ಲಿ ಮೈನಸ್ 3 ಇದೆ, ಇಲ್ಲಿ ಮೈನಸ್ 3 ಇದೆ, ಇಲ್ಲಿ ಪ್ಲಸ್ ಇನ್ಫಿನಿಟಿ, ಇಲ್ಲಿ ಮೈನಸ್ ಇನ್ಫಿನಿಟಿ. ಇದನ್ನು ಸ್ವಲ್ಪ ತಿಳಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಯಾವಾಗೂ ಇದರಿಂದ ನಂಬರ್ ಲೈನಿಂದ ಇದನ್ನು ಅರ್ಥ ಮಾಡ್ತೇವಲ್ಲ, ಅದಕ್ಕೋಸ್ಕರ. ಸೊ ಇಲ್ಲಿ ಬರುತ್ತೆ ವಾಯ್ ಬಿಲಾಂಗ್ಸ್ ಟು ಮೈನಸ್ 3 ಟು ಇನ್ಫಿನಿಟಿ. ಇಲ್ಲೇ ಸ್ಕ್ವೇರ್ ಬ್ರ್ಯಾಕೆಟ್ ಬರುತ್ತೆ. ಇಲ್ಲೇ ಸ್ಕ್ವೇರ್ ಬ್ರ್ಯಾಕೆಟ್ ಅಂದರೆ ಇನ್ಕ್ಲೂಡ್ ಆಗಿರುತ್ತೆ, ಡಾರ್ಕ್ ಅಂದರೆ ಇನ್ಕ್ಲೂಡ್ ಆಗಿರುತ್ತೆ, ಈಕ್ವಲ್ ಅಂತ ಹೇಳಿದ್ರೂ ಇನ್ಕ್ಲೂಡ್ ಆಗಿರುತ್ತೆ. ಅಂದರೆ ಮೈನಸ್ 3 ಇನ್ಕ್ಲೂಡ್ ಆಗಿದೆ, ಇಲ್ಲಿ ಮೈನಸ್ 3 ಇನ್ಕ್ಲೂಡ್ ಆಗಿದೆ, ಇಲ್ಲೂ ಮೈನಸ್ 3 ಇನ್ಕ್ಲೂಡ್ ಆಗಿದೆ. ಸೊ ಇದೆಲ್ಲ ವಾಯ್ದ ರೇಂಜ್. ನಿಮ್ಗೆ ಏನಾದರೂ ನಂಬರ್ ಸಿಗುತ್ತೆ ಅಲ್ಲ, ಅದನ್ನು ಫಸ್ಟ್ ಅದರೊಳಗೆ ಏನು ನಿಮಗೆ ಗೊತ್ತಿದೆ ಇದು ನೋಡಿ. ಇವಾಗ ನಮ್ಗೆ ಗೊತ್ತಿರೋದು ಎಕ್ಸ್ ಸ್ಕ್ವೇರ್ ಇಸ್ ಆಲ್ವೇಸ್ ಪಾಸಿಟಿವ್, ಅದರಿಂದ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಸೊ ಹಾಗೆ ಮುಂದೆ ಬರ್ತಾ ಬರ್ತಾ ನಿಮಗೆ ಕಾಂಪ್ಲೆಕ್ಸ್ ಆಗಿರುವ ಈಕ್ವೇಷನ್ ಸಿಗುತ್ತೆ. ಅದರೊಳಗೆ ನೀವು ನೋಡಬೇಕು. ನಾನೆಲ್ಲ ಅದ್ರ ಬಗ್ಗೆ ವಿಡಿಯೋಸ್ ಮಾಡ್ತೀನಿ. ದಯವಿಟ್ಟು ಇದನ್ನು ಲೈಕ್ ಮಾಡಿ ವಿಡಿಯೋನ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಇಟ್ ಈಸ್ ಫ್ರೀ ಆಫ್ ಕಾಸ್ಟ್, ನೆವರ್ ನೆಗ್ಲೆಕ್ಟ್ ಇಟ್. ಸೊ ಇದಾದ ನಂತರ ನಾನು ಇನ್ನೂ ಕೆಲವು ವಿಡಿಯೋ ಮಾಡ್ತೀನಿ ರಿಲೇಷನ್ ಮೇಲೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.